ಹಾಯ್. ಹಾಂ ಬಾ, ಹಿಂಗೆ ಎಳೆದು ಬಿಡೋದು ಅದು. ಹಾಂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಅಷ್ಟೇ, ಆಸ್ ಆಲ್ವೇಸ್ ಡೂಯಿಂಗ್ ಗುಡ್. ನಾವೆಲ್ಲ ರೆಸಾರ್ಟಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ನಾವು ಹೋಗಿದ್ದು ಸ್ಪೆಷಲಿ 1 ಡೇ ಸ್ಟೇ ಮಾಡಲಿಕ್ಕೆ. ಸೊ ಡೇ 1 ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬಟ್ ದಿಸ್ ವಿಲ್ ಬಿ ದ ಡೇ 2 ಡೀಟೇಲ್ಸ್. ವೆರಿ ಇಂಪಾರ್ಟೆಂಟ್ಲಿ, ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಮತ್ತು ಏನೆಲ್ಲ ಆಕ್ಟಿವಿಟೀಸ್ ಇದೆ, ಪ್ಯಾಕೇಜ್ ಡೀಟೇಲ್ಸ್ ಏನು, ಎಂಡ್ ಟು ಎಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ದಿಸ್ ಇಸ್ ಅನ್ ಇನ್ಫಾರ್ಮೇಟಿವ್ ವಿಡಿಯೋ. ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ. ಓನ್ಲಿ ಫಾರ್ ಕಪಲ್ ಆರ್ ಇಫ್ ಯು ಆರ್ ಅ ಫ್ಯಾಮಿಲಿ ವಿತ್ 3 or 4, ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ಚೂಸ್ ಇಟ್. ನಾವು ಸೆಲೆಕ್ಟ್ ಮಾಡಿದ ರೂಮ್ ಅಲ್ಲಿ ಔಟ್ಸೈಡ್ ಈ ರೀತಿ ಸಿಟ್ಟಿಂಗ್ ಪ್ಲೇಸ್ ಕೂಡ ಇತ್ತು. ವಿ ಕ್ಯಾನ್ ಸಿಟ್, ಚಿಟ್ ಚಾಟ್. ಸೊ ದೆನ್ ಮಾಡ್ಯುಲರ್ ಲಾಕಿಂಗ್ ಸಿಸ್ಟಮ್ ಫಾರ್ ಎವ್ರಿ ರೂಮ್. ಸೇಫ್ಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ವಿ ಹ್ಯಾಡ್ 2 ಕ್ವೀನ್ ಸೈಜ್ ಬೆಡ್. ವಿ ಆರ್ ಫ್ಯಾಮಿಲಿ ಆಫ್ 4, ಸೊ ನಾವು ಈ ರೂಮ್ ನ ಸೆಲೆಕ್ಟ್ ಮಾಡಿದ್ವಿ. ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿತ್ತು, ಅಫ್ ಕೋರ್ಸ್ ವಿತ್ AC. ಇಂಟೀರಿಯರ್ಸ್ ಕೂಡ ಚೆನ್ನಾಗಿತ್ತು. ವೆರಿ ಮಿನಿಮಲ್ ಬಟ್ ವೆರಿ ಅಟ್ರಾಕ್ಟಿವ್. ಪುಟಾಣಿಗೆ AC ಏನಾದ್ರೂ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಫ್ಯಾನ್ ಯೂಸ್ ಮಾಡಿ ಅಂತ ಫ್ಯಾನ್ ಕೂಡ ತಂದ್ಕೊಟ್ಟಿದ್ರು. ನಾವು ಕೇಳೇ ಇರ್ಲಿಲ್ಲ, ಬಟ್ ಅವರೇ ಪ್ರೊವೈಡ್ ಮಾಡಿದ್ರು. ಇನ್ ಎವ್ರಿ ರೂಮ್ ದೇರ್ ಇಸ್ ಅ TV, ರೆಫ್ರಿಜಿರೇಟರ್ ಅಂಡ್ ಕನೆಕ್ಟಿಂಗ್ ಲ್ಯಾಂಡ್ಲೈನ್ ಫೋನ್. ಯು ಕ್ಯಾನ್ ಕಾಲ್ ಟು ದ ರಿಸೆಪ್ಷನ್ ಇಫ್ ಯು ನೀಡ್ ಎನಿಥಿಂಗ್. ತುಂಬಾ ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತಾರೆ. ಫ್ರೀ ವೈಫೈ ಕೂಡ ಇದೆ. ನಂಗೆ ಇಷ್ಟ ಆಗೋದಂದ್ರೆ ಈ ರೀತಿ ಬಿಗ್ ಮಿರರ್ ಇತ್ತು. ಡ್ರೆಸ್ ಅಪ್ ಆಗೋಕ್ ಮೇನ್ ಬೇಕಿರೋದೇ ಮಿರರ್ ಅಲ್ವಾ, ಸೊ ನನ್ಗಂತೂ ಫುಲ್ ಖುಷಿ. ಬಾಯ್ಲರ್ ಕೂಡ ಪ್ರೊವೈಡ್ ಮಾಡಿದ್ರು ಫಾರ್ ಹಾಟ್ ವಾಟರ್ ಆರ್ ಕಾಫಿ ಆರ್ ಟೀ. ಇನ್ನು ವಾಶ್ರೂಮ್ ಅಂತೂ ತುಂಬಾ ನೀಟ್ ಅಂಡ್ ಹೈಜೀನ್ ಆಗಿತ್ತು. ಇನ್ಸೈಡ್ ಕೂಡ ಒಂದು ಕಬರ್ಡ್ ಪ್ರೊವೈಡ್ ಮಾಡಿದ್ರು. ವೆರಿ ಸ್ಪೇಷಿಯಸ್. 24 hours ಹಾಟ್ ವಾಟರ್ ಫೆಸಿಲಿಟಿ ಇತ್ತು. ಹಿಯರ್ ಆಲ್ಸೋ ಮೈ ಫೇವ್ರೆಟ್, ಅ ಬಿಗ್ ಮಿರರ್ ಅಗೈನ್. ಪ್ರತಿಯೊಂದು ರೂಮ್ ನಲ್ಲಿ ಕೂಡ ಒಂದು ಗ್ಲಾಸ್ ವಾಲ್ ಅಟ್ಯಾಚ್ ಮಾಡಿದ್ದಾರೆ. ಇಟ್ ಗಿವ್ಸ್ ಯು ಅ ವೆರಿ ಗುಡ್ ವ್ಯೂ ಆಫ್ ರೆಸಾರ್ಟ್. ಈ ಗ್ರೀನರಿನೆಲ್ಲ ನೋಡ್ತಾ ಇದ್ರೆ ನನಗಂತೂ ಐ ಆಮ್ ಸಮ್ವೇರ್ ವೆರಿ ಫಾರ್ ಫ್ರಮ್ ಬ್ಯಾಂಗ್ಳೂರ್ ಅನಿಸ್ತಿತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ನಾವಿದ್ದಂತ ರೂಮ್ ಟೂರ್. ಕೆಲವೊಂದು ರೂಮ್ಸ್ಗೆ ಪ್ರೈವೇಟ್ ಪೂಲ್ ಕೂಡ ಇದೆ, ಬಟ್ ನಾವು ಅದು ಆಪ್ಟ್ ಮಾಡಿರಲಿಲ್ಲ ಬಿಕಾಸ್ ಜಾಸ್ತಿ ಡೆಪ್ತ್ ಇರಲ್ಲ, ಏನೋ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಇಫ್ ಅಟ್ ಆಲ್ ಇಟ್ಸ್ ಅ ಡೇ ಔಟ್ ಪ್ಯಾಕೇಜ್. ನಿಮಗೆ 2000 ಒಳಗಡೆ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ 1 ಹೈ ಟೀ ಇನ್ ದ ಈವ್ನಿಂಗ್. ಆಕ್ಟಿವಿಟೀಸ್ಗೆಲ್ಲ ನೀವು ಪೇ ಮಾಡಿಬಿಟ್ಟು ಆಡಬೇಕು. ಸಿನ್ಸ್ ನಮ್ಮದು 1 ಡೇ ಸ್ಟೇ ಇರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್, ಲಂಚ್, ಹೈ ಟೀ ವಿತ್ ಡಿನ್ನರ್ ಇತ್ತು. ಕಾಂಪ್ಲಿಮೆಂಟ್ರಿ ಆಗಿ ಎನಿ 5 ಗೇಮ್ಸ್ ಫ್ರೀ ಆಗಿ ಆಡಲಿಕ್ಕೆ ನಮಗೆ ಟೋಕನ್ ಇತ್ತು. ಫುಡ್ ಬಗ್ಗೆ ಅಂತೂ 2 ಮಾತಿಲ್ಲ. ವೈಡ್ ವೆರೈಟಿ ಆಫ್ ಫುಡ್. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3ರಲ್ಲೂ ಅಷ್ಟೇ ಆಲ್ಮೋಸ್ಟ್ 1 ಮಂತಿಗೆ ಆಗೋಷ್ಟು ವೆರೈಟೀಸ್ 1 ಟೈಮ್ಗೆ ಇಟ್ಟಿರ್ತಾರೆ. ಡೈನಿಂಗ್ ಏರಿಯಾ ಇಸ್ ವೆರಿ ಗುಡ್, ಸ್ಪೇಷಿಯಸ್ ಆ್ಯಂಡ್ ಪೀಸ್ಫುಲ್. ಎಷ್ಟೇ ಜನ ಇದ್ರೂ ನಿಮಗೆ ಕ್ರೌಡೆಡ್ ಅನ್ಸಲ್ಲ, ಅಷ್ಟು ದೊಡ್ಡದಾಗಿದೆ. ಡೈನಿಂಗ್ ಏರಿಯಾದಲ್ಲೂ ಕೂಡ ಕೆಲವೊಂದು ಇಂಡೋರ್ ಗೇಮ್ಸ್ ಪ್ಲಾನ್ ಮಾಡಿದ್ದಾರೆ, ಲೈಕ್ ಕೇರಮ್, ಶೂಟರ್ ಈ ರೀತಿ. ಅಲ್ಲಿ ಮಕ್ಕಳೆಲ್ಲ ಬೇಗ ತಿನ್ಕೊಂಡು ಇಂಡೋರ್ ಗೇಮ್ಸ್ ಆಡ್ತಿದ್ರೆ ದೊಡ್ಡವರೆಲ್ಲ ಆರಾಮ್ಸೆ ಊಟ ಮಾಡ್ತಿದ್ರು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಿಮಗೆ 8 ಇಂದ 10 ವರೆಗೂ ಇರುತ್ತೆ. ಆಫ್ಟರ್ನೂನ್ ಲಂಚ್ ಅಗೇನ್ 1 o'clock to 3 PM. By 5 o'clock will be the high tea. Dinner will be by 8 PM to 10 PM. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ ಮೇಲೆ ನಾವು ಫರ್ದರ್ ಆಕ್ಟಿವಿಟೀಸ್ಗೆ ಹೋದ್ವಿ. ನಾವು ರೂಮ್ ಬುಕ್ ಮಾಡುವಾಗ್ಲೇನೆ ನಿಯರ್ ಟು ದ ಎಲಿವೇಟರ್, ನೋ ಸ್ಮೋಕಿಂಗ್ ಝೋನ್, ಲೆಸ್ ನಾಯ್ಸಿ ಎಲ್ಲದನ್ನು ಸೆಲೆಕ್ಟ್ ಮಾಡಿದ್ವಿ. ನಮ್ಮ ರೂಮಿಗೆ ಡೈನಿಂಗ್ ಏರಿಯಾ, ಪ್ಲೇ ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಎಲ್ಲದೂ ನಿಯರ್ ಬೈ ಇತ್ತು. ಹಾಗಾಗಿ ನಮಗೆ ಓಡಾಡ್ಲಿಕ್ಕೆ ಈಸಿ ಆಯ್ತು. ಜಾಸ್ತಿ ಟೈಮ್ ವೇಸ್ಟ್ ಆಗ್ಲೇ ಇಲ್ಲ. You are so lazy to walk, Shrisha. Look here. Of course. What is that? You can't walk. It's so sunny out there, that's why. So, you are wearing a sunglass. Yeah, Still you are feeling so lazy to walk. yeah. You wanna play games, right? Okay, You need. ಈ ರೆಸಾರ್ಟ್ ಪ್ರಾಪರ್ಟಿ ಅಂತೂ ಹ್ಯೂಜ್ ಆಗಿದೆ. ಎಷ್ಟೇ ಓಡಾಡಿದ್ರೂ ಮುಗಿಯೋದೇ ಇಲ್ಲ. ಇದೊಂದು ಗೇಮ್ ಬಹಳ ಫನ್ನಿಯಾಗಿತ್ತು.
ಮಧ್ಯದಲ್ಲೇ ಆಡ್ಬೇಕು. ನಿಧಾನ ಹಂಗೆ ಹುಷಾರು. ಆಗ್ಲಿಲ್ಲ ಅಂದ್ರೆ ಬನ್ನಿ ಬೇರೆ ದಾಡಿ. ಬ್ಯಾಲೆನ್ಸ್ ಮಾಡಿ. ಅದು ಹಿಂದಕ್ಕೆ ಬೀಳ್ತೀಯ. ಆಡಿ ಚೆನ್ನಾಗಿದೆ. ಓ ಪಪ್ಪ, ಅಮರೇಂದ್ರ ಬಾಹುಬಲಿ. ನಿಂತ್ಕೊಂತು. ನೋಡಿ ಆಕ್ಟಿವಿಟೀಸ್ ಆ್ಯಂಡ್ ಗೇಮ್ಸ್ ಆರ್ ವೆರಿ ಫನ್ನಿ. ನೀವು ಫ್ಯಾಮಿಲಿ ಜೊತೆ ಬಂದರೂ ಎಂಜಾಯ್ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಬಂದರೂ ಎಂಜಾಯ್ ಮಾಡ್ತೀರಾ. ಇಲ್ಲಿ ಟೆಂಟ್ ಸ್ಟೇ ಕೂಡ ಇದೆ. ಫ್ರೆಂಡ್ಸ್ ಜೊತೆ ಬಂದರೆ ಟೆಂಟಲ್ಲಿ ಸ್ಟೇ ಮಾಡ್ಬೋದು. ದಟ್ ವಿಲ್ ಬಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಟೆಂಟ್ ಸ್ಟೇಗೆ ಪ್ರೈಸಿಂಗ್ ಡಿಫರ್ ಆಗುತ್ತೆ, ಬಟ್ ಆ ಟೆಂಟ್ಸ್ ಎಲ್ಲನೂ ಭಾಳ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಹೊರಗೆ ಎಷ್ಟೇ ಬಿಸಿಲಿದ್ರು ಟೆಂಟ್ ಒಳಗಡೆ ಬಿಸಿಲು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಇಲ್ಲಿ ಹಾರ್ಸ್ ರೈಡಿಂಗ್ ಇದೆ. ಈ ರೆಸಾರ್ಟ್ ಸುತ್ತ ಫಾರೆಸ್ಟ್ ಇರೋದ್ರಿಂದ ಹಾರ್ಸ್ ರೈಡಿಂಗ್ ಒಂಥರ ಮಜಾ ಕೊಡುತ್ತೆ. ಬಾಯ್ ಬಾಯ್ ಮಗ್ನು, ಭಯ ಪಡ್ಬೇಡ. ಅಮ್ಮ ಇಲ್ಲಾಡ, ಅಮ್ಮ ಇಲ್ಲಿ. ಚಿನ್ನಮ್ಮ ಇಲ್ಲಿ. ಅಕ್ಕ ಇಲ್ಲಿ 2 ರೀತಿ ಜಿಪ್ ಲೈನ್ ಆಕ್ಟಿವಿಟಿ ಇದೆ. ಮಕ್ಕಳು ಕೂಡ ಆಡ್ಬೋದು. ಒಂದು ವೆರಿ ಲಾಂಗೆಸ್ಟ್ ಜಿಪ್ ಲೈನ್ ಇದೆ, ಅದು ಪೇ ಮಾಡಿಬಿಟ್ಟು ಆಡಬೇಕು. ದಿಸ್ ಇಸ್ ಅರೌಂಡ್ 500. ಎಲ್ಲ ಆಕ್ಟಿವಿಟೀಸಲ್ಲೂ ಸೇಫ್ಟಿ ಮ್ಯಾಟರ್ಸ್, ಬಟ್ ಇಲ್ಲಿ ಸೇಫ್ಟಿಯಾಗಿ ಆಡಿಸ್ತಾರೆ. ಭಯ ಪಡಬಾರ್ದು ಅಷ್ಟೇ. ಈ ಸೈಕ್ಲಿಂಗ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಟ್ ಈಸ್ ಅಗೇನ್ ಒನ್ ಅಡ್ವೆಂಚರಸ್ ಆಕ್ಟಿವಿಟಿ. ಪುಟಾಣಿ ಇರೋದ್ರಿಂದ ನಾನು ಯಾವುದೋ ಆಕ್ಟಿವಿಟಿಗೆ ಹೋಗಲಿಲ್ಲ. ಹಸ್ಬೆಂಡ್ ಆ್ಯಂಡ್ ಮಗಳು ನೋಡಿ ನಾನು ಎಂಜಾಯ್ ಮಾಡ್ತಿದ್ದೆ. ಅದೋ ಸೂಪರ್ ಬೈಕ್ ರೈಡ್ ಕೂಡ ಇದೆ. ಆ್ಯಕ್ಚುಲಿ ಮಕ್ಕಳು ಓಡಿಸ್ಬೇಕು ಅಂದರೆ ಅಲ್ಲಿರೋ ಸಪೋರ್ಟಿಂಗ್ ಸ್ಟಾಫ್ ಹೆಲ್ಪ್ ಮಾಡ್ತಾರೆ. ಬಟ್ ಪೇರೆಂಟ್ಸ್ ಚೆನ್ನಾಗಿ ಓಡಿಸಿದ್ರೆ ಲೈಕ್ ಮೈ ಹಸ್ಬೆಂಡ್, ಸೊ ಮಕ್ಕಳನ್ನ ಕೂರಿಸ್ಕೊಂಡು ಅವರು ಓಡಿಸ್ಬೋದು. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಸ್ಟೇ ಮಾಡಿದ್ರೆ ಕಾಂಪ್ಲಿಮೆಂಟ್ರಿ ಆಗಿ 5 ಗೇಮ್ಸ್ ಫ್ರೀಯಾಗಿ ಆಡ್ಬೋದು. ಟು ಬಿ ಫ್ರಾಂಕ್, ಎಲ್ಲಾ ಗೇಮ್ಸ್ನು ಆಡ್ಬೇಕಂದ್ರೆ ಟೈಮೇ ಸಾಕಾಗಲ್ಲ. ಸಾಕಷ್ಟು ರೋಪ್ ಆಕ್ಟಿವಿಟೀಸ್ ಕೂಡ ಇದೆ. ಲೈಕ್ ಆಫೀಸಿಂದ ಟೀಮ್ ಔಟಿಂಗ್ ಬಂದ್ರೆ, ಅದರ್ವೈಸ್ ಹ್ಯೂಜ್ ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದ್ರೆ ಇಟ್ಸ್ ಲೈಕ್ ಟೀಮ್ ಆಕ್ಟಿವಿಟಿ. ತುಂಬಾ ಫನ್ ಇರುತ್ತೆ. ಈ ರೆಸಾರ್ಟ್ ಅಂತೂ ನೇಚರ್ ಮಧ್ಯೆ ಇರೋದ್ರಿಂದ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್ ಫೀಲ್ಸ್ ಡಿಫ್ರೆಂಟ್. ಸೊ ನಾನು ತುಂಬ ರಿವ್ಯೂಸ್ನೆಲ್ಲ ನೋಡಿ ಸ್ಟೇ ಮಾಡಲಿಕ್ಕೆ ಅಂತಲೇ ಪ್ಲಾನ್ ಮಾಡಿ ಈ ರೆಸಾರ್ಟ ಸೆಲೆಕ್ಟ್ ಮಾಡಿದ್ವಿ. ನಮ್ಮ ಪ್ಯಾಕೇಜ್ನಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಬಂದು ಇನ್ಕ್ಲೂಡ್ ಆಗಿರಲಿಲ್ಲ. ಇಟ್ ವಾಸ್ ನಾರ್ಮಲ್ ಡಿನ್ನರ್ ಲೈಕ್ ಅದರ್ಸ್. ಸೊ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಿದ್ವಿ ಬಿಕಾಸ್ ವಿ ಆಪ್ಟೆಡ್ ಅಟ್ ದ ಲಾಸ್ಟ್ ಮೂಮೆಂಟ್. ಸೊ ಟೋಟಲ್ ಕಾಸ್ಟ್ ನಮಗೆ ಅರೌಂಡ್ 20,000 ಆಯಿತು. ಬಟ್ ವಿ ಎಂಜಾಯ್ಡ್ ಅ ಲಕ್ಸುರಿ ಸ್ಟೇ. ಸಮ್ ಟೈಮ್ಸ್ ಸರ್ಟನ್ ಆಫರ್ಸ್ ಕೂಡ ಇರುತ್ತೆ. ಪೀಕ್ ಡೇಸ್ ಅಲ್ಲೆಲ್ಲ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ನಾವಿಲ್ಲಿ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಟ್ಸ್ ಅಗೇನ್ ಅ ಲೈಫ್ ಟೈಮ್ ಮೆಮರಿ. ವಿ ಎಂಜಾಯ್ಡ್ ಟು ದ ಕೋರ್. ರೆಸಾರ್ಟ್ ಪ್ರಾಪರ್ಟಿ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ ಈಸ್ ಮಾರ್ವೆಲಸ್. ಸ್ಟಾಫ್ ಕೂಡ ಅಷ್ಟೇ ವೆರಿ ಫ್ರೆಂಡ್ಲಿ ಆ್ಯಂಡ್ ಕೋಆಪರೇಟಿವ್. ಮೋರ್ ದೆನ್ ಎವ್ರಿಥಿಂಗ್, ಫ್ಯಾಮಿಲಿ ಜೊತೆ ಬಂದಿರೋದ್ರಿಂದ ಸೇಫ್ಟಿ ಮ್ಯಾಟರ್ಸ್. ಬೈ ಗಾಡ್ಸ್ ಗ್ರೇಸ್ ಇಟ್ ಈಸ್ ಮಚ್ ಸೇಫರ್ ಪ್ಲೇಸ್. Without any hassle, you can come stay here, enjoy your day.
ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟಲ್ಲಿ ನಮ್ಮ ಸ್ಟೇ ಹೇಗಿತ್ತು, ಸ್ಟೇ ಪ್ಯಾಕೇಜ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.